ಇನ್ನೊಂದೇನು ಗೊತ್ತಾ, ಈಗ ನೀವು ಹಗ್ಲು ರಾತ್ರಿ ಕಷ್ಟಪಟ್ಟು ಹೋದ್ರಿ, ರಾತ್ರಿ 11 ಗಂಟೆ 11:30 12 ಗಂಟೆವರೆಗೂ ಓದ್ರಿ, ಬೆಳಿಗ್ಗೆ 5 ಗಂಟೆಗೆ ಎದ್ದು ಓದ್ರಿ. ಓದ್ಬೇಕಾದ್ರೆ ಹೆಂಗ್ ಓದ್ಬೇಕಂದ್ರೆ ಕಣ್ಣಿನ ಸುತ್ತ ಎಲ್ಲ ಕಪ್ಪಗಾಗಿರ್ಬೇಕು, ಕಣ್ಣೆಲ್ಲ ಕೆಂಪಗಾಗಿರ್ಬೇಕು, ಹಂಗ್ ಓದ್ಬೇಕು. ನೀವು ಹಿಂಗ್ ಓದ್ಲಿಲ್ಲ ಅಂದ್ರೆ ಯಾವಾಗ ನಿಮ್ ಕಣ್ಣು ಕೆಂಪಾಗುತ್ತೆ ಹೇಳೋಣ ನಾನು, ರಿಸಲ್ಟ್ ಬರುತ್ತೆ. ರಿಸಲ್ಟ್ ದಿನ ನಿಮ್ಮ ಹಾಲ್ ಟಿಕೆಟ್ ನಂಬರು, ನಿಮ್ಮ ಹಾಲ್ ಟಿಕೆಟ್ ರಿಜಿಸ್ಟ್ರೇಷನ್ ನಂಬರು, ಡೇಟ್ ಆಫ್ ಬರ್ತ್ ಹೊಡಿತೀರಾ, ಅಲ್ಲಿ ಕೆಳಗಡೆ ಕಾಣಿಸುತ್ತೆ ನಿಮಗೆ ರೆಡ್ ಲೈಟ್ ಅಲ್ಲಿ ಏನಂತ, ಯು ಆರ್ ನಾಟ್ ಕ್ವಾಲಿಫೈಡ್ ಫಾರ್ ಮೇನ್ ಸೆಲೆಕ್ಷನ್ ಲಿಸ್ಟ್ ಅಂತ ಬರುತ್ತೆ. ಆವಾಗ ನಿಮ್ ಕಣ್ಣು ಹತ್ತು ಕೆಂಪಗಾಗೋದು ಬೇಡ. ಈಗ ಓದಿ ಕೆಂಪಗಾಗ್ಲಿ, ನಿದ್ಗೆಟ್ಟು ಓದಿ ಕೆಂಪಗಾಗ್ಲಿ, ಆದ್ರೆ ಎಕ್ಸಾಮ್ ಟೈಮಲ್ಲಿ ನಿಮ್ ರಿಜಿಸ್ಟ್ರೇಷನ್ ನಂಬರು, ಡೇಟ್ ಆಫ್ ಬರ್ತ್ ಹೊರದಾಗ ಅಲ್ಲಿ ಗ್ರೀನ್ ಕಲರ್ ಅಲ್ಲಿ ಬರಬೇಕು, ಕಂಗ್ರಾಚುಲೇಷನ್ ಯು ಆರ್ ಕ್ವಾಲಿಫೈಡ್ ಫಾರ್ ಮೇನ್ ಸೆಲೆಕ್ಷನ್ ಲಿಸ್ಟ್ ಅಂತ. ಅದನ್ನ ಬಯಸ್ತೀನಿ. ಹಾಗಂತ ಎಲ್ರು ಕೂಡ ಎಫರ್ಟ್ ಹಾಕ್ರಿ, ಓದ್ರಿ, ಬಿಡಬೇಡ್ರಿ, ಅವಕಾಶಗಳನ್ನ ಮಿಸ್ ಮಾಡ್ಕೋಬೇಡಿ. ಲೈಫಲ್ಲಿ ಅವಕಾಶ ಮತ್ತೆ ಬರಲ್ಲ, ಬಂದ ಅವಕಾಶ ಬಿಟ್ಕೊಡಂಗಿಲ್ಲ. ಓಕೆ.